ಅಲ್ಲದೆ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ CM ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯೆನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ನನ್ನ ಕೇರಳ ಕರೀತಾರೆ, ತಮಿಳ್ನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ಗೆ ಕರೀತಾರಾ? ಏನು ಕರೀತಾರ? ಇಫ್ ಐ ಡಸಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಇವಾಗ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಡೆಲ್ಲಿಯಿಂದ ರಿಟರ್ನ್ ಆದ ನಂತರ DK ಶಿವಕುಮಾರ್ ಅವರು ನಾಯಕತ್ವ ವಿಚಾರದಲ್ಲಿ ಆ ಒಂದು ಸ್ಟೇಟ್ಮೆಂಟ್ ಕೊಡುವ ಸಂಬಂಧಪಟ್ಟ ಹಾಗೆ ಬಹಳ ಓಕಲ್ ಆಗ್ತಾ ಇದ್ದಾರೆ, ಬಹಳ ಆರಾಮಾಗಿ ಮಾತನಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಜೊತೆಗೆ ಏನಾದರೂ ಹಿಂಟ್ ಸಿಕ್ಕಿರ್ಬೋದಾ ಅಂತ ಹೈಕಮಾಂಡ್ನಿಂದ? ಏನಾದರೂ ಸ್ಟ್ರೆಂಥನ್ ಆಗುವಂಥ ಕೆಲಸ ಆಗಿದೆಯಾ? ವೀಣಾ, ಈಗ ದೆಹಲಿಗೆ DK ಶಿವಕುಮಾರ್ ಹೋಗಿ ಬಂದ ಮೇಲೆ ಅವರ ಬಾಡಿ ಲ್ಯಾಂಗ್ವೇಜ್ ಒಂದಷ್ಟು ಬದಲಾವಣೆ ಆಗಿದೆ, ಮತ್ತು ಅವರ ಮಾತಿನಲ್ಲೂ ಕೂಡ ಒಂದಷ್ಟು ಚೇಂಜಸ್ಗಳನ್ನು ಕಾಣ್ಬೋದು. ಈ ಹಿಂದೆ ರಾಜಣ್ಣ ಅವರ ಹೇಳಿಕೆ ಇರ್ಬೋದು, ಪರಮೇಶ್ವರ್ ಅವ್ರದ್ದಿರ್ಬೋದು, ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಮಾತನಾಡ್ದಾಗಿರ್ಬೋದು, ಯಾವುದಕ್ಕೂ ಕೂಡ ಅಷ್ಟು ರಿಯಾಕ್ಟ್ ಮಾಡದಲ್ಲೇ ಇರುವಂಥ DK ಶಿವಕುಮಾರ್ ದೆಹಲಿ ಪ್ರಯಾಣ ಮಾಡಿ ಬಂದ ಬಳಿಕ ಭಾಳ ಕಾನ್ಫಿಡೆನ್ಸ್ ಆಗಿದ್ದಾರೆ, ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಬದಲಾವಣೆ ಆಗಿದೆ. ನಾಯಕತ್ವದ ವಿಚಾರದಲ್ಲಿ ಇದು 4ನೇ ಬಾರಿ ಅವರು 2028ರ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರೋದು. 90ನೇ ಇಸ್ವಿಯಲ್ಲಿ ನಾನು ಸಚಿವನಾಗಿದ್ದೀನಿ, ಕಳೆದ ಬಾರಿ ಕ್ಯಾಂಪೇನ್ ಕಮಿಟಿಯ ಅಧ್ಯಕ್ಷನಾಗಿದ್ದೆ, ಅದಾದಮೇಲೆ ಕಳೆದ ಚುನಾವಣೆಯಲ್ಲಿ KPCC ಅಧ್ಯಕ್ಷ ಆಗಿ ಪಕ್ಷವನ್ನು ಲೀಡ್ ಮಾಡಿದ್ದೀನಿ, ಈಗ DCM ಆಗಿದ್ದೀನಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನನ್ನನ್ನು ಕರೀತಾರೆ. ಅಂದರೆ ನಾನು ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿದ್ರೆ ಕಾಂಗ್ರೆಸ್ನಲ್ಲಿ 2ನೇ ಲೀಡರ್ ಯಾರಾದರೂ ಇದ್ದರೆ ಅದು ನಾನೇ ಅನ್ನುವಂಥ ಒಂದು ಮೆಸೇಜನ್ನು ಕೂಡ DK ಶಿವಕುಮಾರ್ ಅವರು ಪಾಸ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 2028ನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಯಾಕಂದರೆ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ಪ್ರಯತ್ನಗಳನ್ನು DK ಶಿವಕುಮಾರ್ ಅವರು ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಒಂದು ವೇಳೆ ಈ ಟರ್ಮ್ನಲ್ಲಿ ಅದು ಆಗದೇ ಇದ್ದರೆ 2028ರಲ್ಲಾದರೂ ನಾನೇ CM ಕ್ಯಾಂಡಿಡೇಟ್ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳುವಂತಹ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ 2028ಕ್ಕೆ ನಾನು CM ರೇಸ್ನಲ್ಲಿ ಇರ್ತೀನಿ ಅನ್ನುವಂಥ ಮಾತುಗಳನ್ನು ಪದೇ ಆಡ್ತಾ ಇದ್ರು. ಆ ಮಾತಿಗೆ ಒಂದು ರೀತಿ ಕೌಂಟರ್ ಕೊಡುವಂಥ ರೀತಿಯಲ್ಲೂ ಕೂಡ ಈ ನಾಯಕತ್ವದ ವಿಚಾರವನ್ನು DK ಶಿವಕುಮಾರ್ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ಇನ್ನೊಂದು ಆಯಾಮವನ್ನು ನೋಡಿದಾಗ ವೀಣಾ, ಈಗ ಅಂದರೆ ಅಧಿಕಾರದ ಹಸ್ತಾಂತರ ವಿಚಾರ ಬಂದಾಗ ಶಾಸಕರ ಬಲ ಇಂಪಾರ್ಟೆಂಟ್ ಆಗುತ್ತೆ. DK ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಒಂದಷ್ಟು ಶಾಸಕರು ಇದ್ದಾರೆ. ಸೊ ಈಗ ಆ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನದ ಭಾಗವಾಗಿಯೂ ಕೂಡ 2028ರ ಚುನಾವಣೆಯ ದಿಕ್ಸೂಚಿ ಹೇಗಿರುತ್ತೆ, ನಾನೇ ಅದರ ಲೀಡರ್ಶಿಪ್ಪನ್ನು ವಹಿಸ್ತೀನಿ, ನಾನೇ ಟಿಕೆಟ್ ಹಂಚಿಕೆ ಮಾಡೋದು, ನಾನೇ ಅದರ ನೇತೃತ್ವವನ್ನು ವಹಿಸೋದು, ಎಲ್ಲ ಉಸ್ತುವಾರಿ ನಂದೇ ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ ಮಾತನಾಡ್ತಿರೋದನ್ನು ಗಮನಿಸಿದಾಗ ಒಂದಷ್ಟು ಶಾಸಕರು ಸಿದ್ದರಾಮಯ್ಯನವರ ಕ್ಯಾಂಪರಿಂದ DK ಶಿವಕುಮಾರ್ ಕಡೆಗೆ ಬರಲಿ ಅನ್ನುವಂಥ ಒಂದು ಆಲೋಚನೆ ಕೂಡ DK ಶಿವಕುಮಾರ್ ಅವರ ಈ ಮಾತಿನಲ್ಲಿ ಇರ್ಬೋದು. ಸೊ 2028 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸಾಕಷ್ಟು ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಿದ್ದಾರೆ, ಅವರು ಮುಂದೆ ಎದುರು ನೋಡುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ಎಕ್ಸಿಟ್ ಕೂಡ ಶುರುವಾಗುತ್ತೆ 2028ರ ಬಳಿಕ. ಹಾಗಾಗಿ 2028 ಯಾರಾದರೂ ಲೀಡರ್ಶಿಪ್ಪನ್ನು ತೆಗೆದುಕೊಳ್ತಾರೆ ಅಂದರೆ ಅದು DK ಶಿವಕುಮಾರ್ ಅನ್ನುವಂಥ ಒಂದು ಭಾವನೆ ಈಗ ಕ್ರಿಯೇಟ್ ಆಗಿದೆ. ಹಾಗಾಗಿ ಒಂದಷ್ಟು ಶಾಸಕರು DK ಶಿವಕುಮಾರ್ ಪರವಾಗಿ ಅಥವಾ ಅವರ ಬೆನ್ನಿಗೆ ನಿಲ್ಲಲಿ ಅನ್ನುವ ಕಾರಣಕ್ಕಾಗಿಯೂ ಈ ಮಾತುಗಳನ್ನು DK ಶಿವಕುಮಾರ್ ಪದೇ ಆಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ 2028 ಒಂದು ಕಡೆ ಗೆಲ್ಲಬೇಕಾದಂಥ ಪರಿಸ್ಥಿತಿಯೂ ಇದೆ, ಜೊತೆಗೆ DK ಶಿವಕುಮಾರ್ ಅವರಿಗೆ ಅದು ನಿರ್ಣಾಯಕವೂ ಕೂಡ ಹೌದು. ಒಂದಷ್ಟು ವೋಟ್ ಬ್ಯಾಂಕನ್ನು ಗ್ಯಾದರ್ ಮಾಡುವಂಥ ಸಲುವಾಗಿ, ಯಾಕೆಂದರೆ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಬಲ ತುಂಬಿದ್ದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮವರೊಬ್ಬರು ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಒಕ್ಕಲಿಗ ಸಮುದಾಯ ಬಹಳ ಪ್ರಬಲವಾಗಿ DK ಶಿವಕುಮಾರ್ ಜೊತೆಗೆ ನಿಂತ್ಕೊಳ್ತು. ಆ ಕಾರಣಕ್ಕಾಗಿಯೇ ಮಂಡ್ಯದಲ್ಲಿ 6 ಕ್ಷೇತ್ರಗಳನ್ನು ಗೆದ್ದುಕೊಂಡ್ರು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಬೆಲ್ಟ್ನಲ್ಲೂ ಕೂಡ ಒಂದು ಚೇಂಜಸ್ ಅಂದರೆ ದೊಡ್ಡ ಪ್ರಮಾಣದ ಜಂಪ್ ಕಾಣಿಸ್ತು ಕಾಂಗ್ರೆಸ್ ಕಡೆಗೆ. ಸೊ ಹೀಗಾಗಿ DK ಶಿವಕುಮಾರ್ 2028ನ್ನು ಟಾರ್ಗೆಟ್ ಮಾಡಿರುವ ಕಾರಣಕ್ಕಾಗಿಯೂ ಕೂಡ
ನಾಯಕತ್ವದ ವಿಚಾರಗಳು ಪದೇ ಪದೇ ಪ್ರಸ್ತಾಪ ಮಾರುತೇಶ್, ಈ ಆಗ್ತಾ ಎಲ್ಲ ಇದೆ. ಲೆಕ್ಕಾಚಾರದ ಹಾಗಾಗಿ ನಡುವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.